ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಡೆಲಿವರಿಗೂ ಮುಂಚೆ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು, ಯಾವ್ಯಾವ ಕೆಲವೊಂದು ಟಿಪ್ಸ್ಗಳು ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು ಡೆಲಿವರಿ ಅಷ್ಟೊತ್ತಿಗೆ. ಸೊ ದಿವಸ 8 ಅವರ್ ನಿದ್ದೆಯನ್ನು ಮಾಡಲೇಬೇಕು. ಸೊ ತುಂಬ ಜನ ಡೆಲಿವರಿ ಭಯದಲ್ಲಿ ನಿದ್ದೆ ಮಾಡದೆ ಸ್ಟ್ರೆಸ್ ಆಗಿಬಿಡ್ತಾರೆ. ಸೊ ಇದರಿಂದ ಮಗುವಿನ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ, ಮಗುವಿನ ಹೆಡ್ ಫಿಕ್ಸ್ ಲೇಟ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ 8 ಅವರು ದಿನ ನಿದ್ದೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ವೈಟಮಿನ್ ಸಿ ರಿಚ್ ಫುಡ್ಸನ್ನು ತೊಗೋಬೇಕು. ಫ್ರೂಟ್ಸ್ ಬಂದು ನೀವು ಆರೆಂಜಸ್ ಆಗ್ಬೋದು, ಇಲ್ಲಾಂದರೆ ಲೆಮನ್ ಆಗ್ಬೋದು, ಲೈಮ್ ಆಗ್ಬೋದು, ಇಲ್ಲ ಅಂತಂದರೆ ನೀವು ಎಲ್ಲ ಫ್ರೂಟ್ಸು ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸನ್ನು ಡೈಲಿ ಕನ್ಸ್ಯೂಮ್ ಮಾಡುವಾಗ ನಿಮಗೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಗೇನ್ ಆಗುತ್ತೆ, ಎನರ್ಜಿ ತುಂಬ ಚೆನ್ನಾಗೇ ಇರುತ್ತೆ. ಸೊ ನೀವು ಒಂದು ಸ್ವಲ್ಪ ಊಟ ಮಾಡೋದು ಲೇಟ್ ಆದರೂ ಕೂಡ ನೀವು ವೈಟಮಿನ್ ಸಿ ರಿಚ್ ಫ್ರೂಟ್ಸನ್ನು ತಗೊಳ್ಳುವಾಗ ನಿಮಗೆ ಬಂದು ಹೆಲ್ತು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ರೀತಿ ಏನು ಹೇಳೋದು ಅಂತಂದರೆ ಒಂಥರ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ, ಮತ್ತು ದೇಹದಲ್ಲಿ ಒಂದು ಒಳ್ಳೆ ಎನರ್ಜಿ ಶಕ್ತಿ ಅನ್ನೋದಿರುತ್ತೆ. ಇದು ನಿಮಗೆ ಡೆಲಿವರಿ ಅಷ್ಟೊತ್ತಿಗೆ ನೀವು ಅಲ್ಲಿ ಪುಷ್ ಮಾಡಿ ಮಗುನ ಹೆರೋವಾಗ ಕೂಡ ಒಂದು ಒಳ್ಳೆಯ ಬಲವನ್ನು ಕೊಡುತ್ತೆ. ಸೊ ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸನ್ನು ನೀವು ಡೈಲಿ ಒಂದು 2 ಹಣ್ಣಾದರೂ ಕನ್ಸ್ಯೂಮ್ ಮಾಡಿ. ಮತ್ತು ತುಂಬ ಜನ ಮಾಡುವಂಥ ತಪ್ಪು, ಪ್ರೆಗ್ನೆಂಟ್ ಆಗಿದ್ದರೂ ಕೂಡ ಹೈ ಹೀಲ್ಸನ್ನು ಯೂಸ್ ಮಾಡೋದು. ಸೊ ಆ ಥರ ಮಾಡದೆ ಫ್ಲ್ಯಾಟ್ಸನ್ನು ಯೂಸ್ ಮಾಡಿ, ಮನೇಲೂ ಕೂಡ ಕೋಲ್ಡ್ ಆಗುತ್ತೆ ಅನ್ನೋರು ಸಿಂಪಲ್ಲಾಗಿ ಫ್ಲ್ಯಾಟ್ಸ್ ಸ್ಲಿಪ್ಪರ್ಸನ್ನು ಯೂಸ್ ಮಾಡ್ಬೋದು. ಹೊರಗಡೆ ಹೋಗೋಕ್ಕೂ ಅದನ್ನೇ ಯೂಸ್ ಮಾಡಿ, ಕಾಲು ನೋವು ಬರಲ್ಲ ನಿಮಗೆ. ನೆಕ್ಸ್ಟು ಹರಳೆಣ್ಣೆಯನ್ನು ಯೂಸ್ ಮಾಡೋದು, ಸ್ನಾನಕ್ಕೂ ಮುಂಚೆ ಹೊಟ್ಟೆ ಮೇಲೆ ಮಸಾಜ್ ಮಾಡೋದು, ಹೊಟ್ಟೆ ಟೈಟ್ ಆದಾಗ ಮಸಾಜ್ ಮಾಡೋದು, ತಲೆಗೆ ಹಚ್ಚಿ ಸ್ನಾನ ಮಾಡೋದು. ಈ ರೀತಿ ಮಾಡುವಾಗ ನಿಮಗೆ ಹೀಟ್ ಅನ್ನೋದು ಕಡಿಮೆ ಆಗಿಬಿಟ್ಟು ನಿಮಗೆ ದೇಹ ಬಂದು ಹೈಡ್ರೇಟಾಗಿರುತ್ತೆ. ಡೈಲಿ ಮಜ್ಜಿಗೆಯನ್ನು ತಗೊಳ್ಳೋದ್ರಿಂದ ಕೂಡ ಇದರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಬೋಫ್ಲಾವಿನ್ ಅನ್ನೋದು ಸಿಗುತ್ತೆ. ಇದು ನಿಮಗೆ ಎನರ್ಜಿ ಉಂಟಾಗೋದಕ್ಕೂ, ಬ್ಲಡ್ ಸೆಲ್ಸ್ ಹೆಚ್ಚಾಗೋದಕ್ಕೂ, ಜೀರ್ಣ ಚೆನ್ನಾಗಿ ಸುಧಾರಿಸೋದಕ್ಕೂ ಹೆಲ್ಪ್ ಆಗುತ್ತೆ. ಇದನ್ನು ತಗೊಳ್ಳಿ. ಡೈಲಿ ಒಂದು ಎಕ್ಸಸೈಸನ್ನು ಮಾಡಿ. ಪ್ರೆಗ್ನೆನ್ಸಿಯಲ್ಲಿದ್ದೀವಿ, ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ, ನಾನೇನು ಎಕ್ಸಸೈಸ್ ಮಾಡೋದು ಅಂತ ಅಂದ್ಕೋಬೇಡಿ. ಖಂಡಿತವಾಗ್ಲೂ ಕೂತ್ಕೊಂಡು, ನಿಂತ್ಕೊಂಡು, ಓಡಾಡಿಕೊಂಡು ಒಂದು ಸ್ವಲ್ಪ ಬಾಡಿಯನ್ನು ನೀವು ಎನರ್ಜೆಟಿಕ್ಕಾಗಿ ಇಟ್ಕೋಬೇಕು, ಜೊತೆಗೆ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿರುತ್ತೆ. ಡ್ರೆಸ್ಗಳು ಹಾಕೋದು ಕೂಡ ಚೂಸ್ ಮಾಡಿ ಹಾಕಿ. ಜೀನ್ಸ್ ಪ್ಯಾಂಟ್ ಹಾಕೋದು, ತುಂಬ ದಪ್ಪ ಬಟ್ಟೆಗಳನ್ನು ಧರಿಸೋದು, ಲಗ್ಗಿನ್ಸ್ ಯೂಸ್ ಮಾಡೋದು, ತುಂಬ ಟೈಟಾಗಿ ಲಂಗದ ಪಟ್ಟಿಯನ್ನು ಕಟ್ಟೋದು, ಯಾವುದು ಅಷ್ಟೇ ಇನ್ನರ್ ವೇರ್ಸ್ ಆಗಲಿ, ಹೊರಗಡೆ ಹಾಕುವಂಥ ಬಟ್ಟೆಗಳ ಔಟ್ಫಿಟ್ಸ್ ಆಗಲಿ ಟೈಟಾಗಿರಬಾರ್ದು. ಅದ್ರ ಬದಲಾಗಿ ಲೂಸಾಗಿ ಇರಬೇಕು. ಯಾಕೆ ಲೂಸಾಗಿರುವಂಥ ಡ್ರೆಸ್ಗಳನ್ನು ವಿಯರ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ಬ್ರೀದ್ ಔಟ್ ಆಗಬೇಕು ನಮ್ಮ ಸ್ಕಿನ್ನು. ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸಾಕಷ್ಟು ಆಕ್ಸಿಜನ್ ನಮ್ಮ ಬಾಡಿಗೆ ಬೇಕು. ಸೊ ನಾವು ಏನು ಉಸಿರಾಡ್ತೀವೋ ಅದೇ ಥರ ನಮ್ಮ ಒಂದು ಚರ್ಮ ಕೂಡ ಉಸಿರಾಡುತ್ತೆ. ನಾವು ಟೈಟ್ ಬಟ್ಟೆಗಳನ್ನು ಹಾಕ್ಕೊಳ್ಳುವಾಗ ರ್ಯಾಷಸ್ ಮತ್ತು ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ಲೂಸಾಗಿರುವಂಥ ಡ್ರೆಸ್ಗಳನ್ನು ಆದಷ್ಟು 7th ಮಂತ್ ಆಫ್ಟರೇ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಮತ್ತು ಡೆಲಿವರಿಗೂ ಮುಂಚೆ ನೀವು ಮಾಡಬೇಕಾಗಿರೋದು ನೇಚರ್ ಜೊತೆ ಕನೆಕ್ಟ್ ಆಗಿರೋದು. ಆದಷ್ಟು ವಾಕಿಂಗ್ ಹೋಗೋದು, ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಮಾರ್ನಿಂಗ್ ಒಂದು 7 ಗಂಟೆ ಎಳೆ ಬಿಸಿಲು, 6:30 ಎಳೆ ಬಿಸಿಲನ್ನು ಪಡ್ಕೊಳ್ಳೋದು, ವಾಕಿಂಗ್ ಮಾಡೋದು, ಆ ಬೆಳಗ್ಗೆ ಫ್ರೆಶ್ ಏರನ್ನು ಬ್ರೀದ್ ಮಾಡೋದು, ಪಕ್ಷಿಗಳ ಕಲರವನ್ನು ಕೇಳೋದು ನಿಮಗೆ ಒಂದು ರಿಲ್ಯಾಕ್ಸೇಷನನ್ನು, ಒಂದು ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಸೊ ಎನರ್ಜಿಯಾಗಿ ಇರುವಂತಹ ಫುಡ್ಗಳನ್ನು ತಗೊಳ್ಳಿ. ಡೈಲಿ ಎಕ್ಸಸೈಸಸ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಬಾಡಿ ಹೈಡ್ರೇಟಾಗಿ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ. ಬಟರ್ಫ್ಲೈ ಎಕ್ಸಸೈಸಸ್ಸು ಯಾವುದೇ ರೀತಿ ರಿಸ್ಕ್ ಇಲ್ಲ ಅಂತ ಹೇಳಿದರೆ, ಅಂದರೆ ಲೋಲಿಂಗ್ ಪ್ಲಾಸೆಂಟಾ ಇಲ್ಲ, ಶಾರ್ಟ್ ಸರ್ವಿಕ್ಸ್ ಇಲ್ಲ, ಹೊಲಿಗೆಗಳು ಹಾಕಿಲ್ಲ ಅಂದರೆ ಬಟರ್ಫ್ಲೈ ಎಕ್ಸಸೈಸಸ್ಗಳನ್ನು ಮಾಡಿ. ಆದಷ್ಟು ತೂಕಗಳನ್ನು ಲಿಫ್ಟ್ ಮಾಡಬೇಡಿ. ಇಷ್ಟು ವಿಷಯ ಡೆಲಿವರಿಗೂ ಮುಂಚೆ ಪಾಲನೆ ಮಾಡಿದ್ರೆ ತುಂಬ ಒಳ್ಳೆಯದು. ಟೇಕ್ ಕೇರ್, ಬಾಯ್.